ಆಮೇಲೆ 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 ಏನಾಯ್ತು? ನೀ ಆ ಹುಡುಗಿ ಹೆಸರು ಕೇಳಲಿಲ್ವಾ? ನಮ್ಮಪ್ಪ ದ ಗ್ರೇಟ್ ಜಯಂತ್ ರಾವ್ ಫಸ್ಟ್ ಮೀಟಿಂಗ್ ಎಲ್ಲ ನಿನ್ ಹೆಸರು ಕೇಳ್ದ ನಮ್ಮಮ್ಮಿ. ನಿಮ್ಮ ಅಪ್ಪನ ಕತೆನೇ ಬೇರೆ. ನಮ್ಮಪ್ಪನ ಕತೆ ಬೇರೆ ಕೇಳು. ನಿಮ್ಮಪ್ಪ ನನ್ಗೆ ಡೈರೆಕ್ಟ್ ಆಗಿ ಹಲ್ಗಿಜ್ಕೊಂಡು ಐ ಲವ್ ಯು ಅಂದಿದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ಹಿಂದ್ ಮುಂದ್ ನೋಡ್ದೆ ಒಪ್ಕೊಂಡೆ. ಅಬ್ಬಾ ಅಲ್ಲೇ ಮಮ್ಮಿ ಮಿಸ್ಟೇಕ್ ಆಗಿದ್ದು. ನಿನಗ್ ಟೇಸ್ಟೇ ಇಲ್ಲ ಮಮ್ಮಿ. ಡ್ಯಾಡಿ ಏನೋ ನೋಡೋಣ ಅಂತ ಕಾಳು ಹಾಕಿದ್ರೆ ನೀವು ಹೂ ಅನ್ಬಿಡ್ದ. ಅಂತ ತಳ್ಕಟ್ಟವ್ರನ್ನ ಯಾರಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೋತಾರ ಮದರ್? ಏಯ್ ಕತ್ತೆ ಕಮಲ, ಇನ್ನೊಂದ್ಸಾರಿ ನಾನು ಕಾರ್ ಮುಟ್ಟಿದ್ರೆ ನೆಟ್ಟಿಗಿರಲ್ಲ ಅಂತ ಹೇಳಿ ಅವನಿಗೆ. ಈಗ ಏನಾಯ್ತು ಅಂತ ಇಷ್ಟೊಂದು ಸೌಂಡ್? ಇಡೀ ಬೀದಿ ವಾಸನೆ ಹೊಡಿತಾ ಇದೆ. ಯಾವ ಸಗಣಿ ಗುಂಡಿಲ್ ಬಿದ್ದು ನನ್ನ ಕಾರಲ್ಲಿ ಕೂತಿದ್ದ ಅಂತ ಕೇಳ ಅವನಿಗೆ. ಈ ವಯಸ್ಸಿನಲ್ಲಿ ಸೈಕಲ್ ಹೊಡೆಯೋದಕ್ಕೂ ದಿಕ್ಕಿರಲಿಲ್ಲ ನನಗೆ. 90 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ಬೇಕು ಅವನಿಗೆ ಬೀದಿ ಸುತ್ತೋದಕ್ಕೆ. 15 ಆಫೀಸ್ ಇದೆ ನಂದು. 15 ಒಂದು ಆಫೀಸ್ ಅಡ್ರೆಸ್ ಆದ್ರೂ ಗೊತ್ತಾ ಸಾಹೇಬ್ರಿಗೆ? ಕೇಳು. ಬೀದಿ ಬೀದಿ ಸುತ್ತಕ್ಕಾಗತ್ತೆ, ಆಫೀಸ್ ಕಡೆ ಬರಕ್ಕಾಗಲ್ವಾ? ಅಪ್ಪ ಇದಾನಲ್ಲ ಬಡ್ಡಿ ಮಗ, ಮಾಡಿರ್ತಾನೆ ಅಂತ ಆರಾಮಾಗಿದ್ದಾರೆ ಸಾರು. PUC ಮಾರ್ಕ್ಸ್ ಕಾರ್ಡ್ ನೋಡಿದೆ ಕಮಲ? ಒಂದು ಟೆಲಿಫೋನ್ ನಂಬರ್ ತರದೆ ಇವ್ನು ತಗೊಂಡಿರೋ ಮಾರ್ಕ್ಸ್ 2, 1, 0, 5 3 ಸಾರಿ ಎಕ್ಸಾಮ್ ಬರೆದ್ರು ಪಾಸ್ ಆಗೋ ಯೋಗ್ಯತೆ ಇಲ್ಲ ಇವನಿಗೆ. ಜ್ಯೂಸ್ ಖಾಲಿ ಆಗೋಯ್ತು. ಫೀಡಿಂಗ್ ಬಾಟ್ಲಿಗೆ ಬಿಸಿ ಬಿಸಿ ಹಾಲು ಹಾಕಿ ನಿಪ್ಪಲ್ ಹಾಕಿ ಕೈ ಕೊಡು, ಮಗು ಚೀಪ್ಲಿ ಪಾಪ. ಮದರ್ ಓಪನರ್ ಎಲ್ಲಿದೆ ಕೇಳು. ಕಮಲ, ನಾಳೆಯಿಂದ ಇವನ್ ಆಫೀಸಿಗೆ ಬಂದ್ರೆ ಸರಿ, ಇಲ್ದಿದ್ರೆ ನೆಟ್ಟಿಗಿರಲ್ಲ ನೋಡು. ಕೊಡೋ ಇಲ್ಲಿ. ಈ ಅವತಾರಕ್ಕೆ ಏನು ಕಡಿಮೆ ಇಲ್ಲ. ಲೈಫ್ ಅಲ್ಲೇ ಒಂದ್ ತೊಟ್ಟು ಗಂಟ್ಲಲ್ಲಿ ಇಳಿಸಿಲ್ಲ. ಬಾಟ್ಲ್ ಇಟ್ಕೋತಾನ ಬಾಟ್ಲು. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ ಯಜಮಾನ್ರು ಇನ್ನ ಕೂಯ್ತಾ ಇದ್ರು. ನಾನ್ ದೊಡ್ಡವನಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗದೆ ಯಾವಾಗ? ಆಮೇಲೆ ಏನಾಯ್ತಾ ಕತೆ? ಯಾವ ಕತೆ? ಕೈ ಹಿಡ್ದೆತ್ತಲ್ಲ ಆ ಹುಡ್ಗಿ ಕತೆ. ಜನ್ಮನೆ ಹಾಳಾಗೋಯ್ತು, ಪಬ್ಲಿಕ್ ಬಂದೆ. ಟಾಯ್ಲೆಟ್ ಆಗೋಯ್ತು. ಏಯ್ ಏನ್ ನೋಡ್ತೀಯಾ? ತೊಳಿಯೋ. ವಾಚ್ ನಾವು ತುಂಬಾ ಇಷ್ಟಪಟ್ಟು ತಗೊಂಡಿದ್ವಿ, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಪ್ಲೀಸ್ ಸ್ವಲ್ಪ ನೋಡ್ತೀರಾ ಆ ಪೀಸ್ ಇನ್ನೊಂದು ಇದೆಯಾ ಅಂತ? ಇಲ್ಲ ಮೇಡಮ್, ಇದ್ರೆ ಕೊಡೋದಕ್ಕೇನೋ. ಸರಿ, ಥ್ಯಾಂಕ್ ಯು. ಮೇ ಐ ಹೆಲ್ಪ್ ಯು? ನೀವು ಹೆಲ್ಪ್ ಮಾಡ್ಲೇಬೇಕು. ನಿಮಗೆ ಪುಣ್ಯ ಬಂದ್ರು ಬರ್ಬೋದು. ಒಂದು ಹುಡುಗಿನ ಹುಡುಕ್ತಾ ಇದ್ದೀನಿ. ವಾಟ್? ಹುಡುಗಿನ? ಒಂದು ಹುಡುಗಿ ನಿಮ್ಮ ಅಂಗಡಿಯಿಂದ ವಾಚ್ ಪರ್ಚೇಸ್ ಮಾಡಿದಾಳೆ, ಬಿಲ್ ಇದೆ. ಆ ಹುಡುಗಿ ಯಾರು, ಏನು, ಹೆಸರು, ಪಸರು, ಕುಲ, ಗೋತ್ರ, ಅಡ್ರೆಸ್ ಏನಾದ್ರು ಇದ್ರೆ ಹೇಳಿ. ಆ ಹುಡುಗಿ ಸಿಕ್ಕಿದ್ರೆ ಮರೀದೆ ನಿಮ್ಗೆ ಮದುವೆ ಕಾರ್ಡ್ ಕಳಿಸ್ತೀನಿ. ಲೈಟಾಗಿ ಲವ್ ಆಗಿದೆ ಅನ್ಸುತ್ತೆ. ಸಾರಿ, 1000 ಜನ ಬರ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ಥ್ಯಾಂಕ್ಸ್ ಹೇಳೋಂಥದ್ದು ಏನು ಹೇಳಿಲ್ಲ ನೀವು. ಪುಣ್ಯ ಬರೋ ಡೌಟ್ ನಿಮಗೆ. ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಫೇವರಿಟ್ ರೇಡಿಯೋ ಸ್ಟೇಷನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ನಿಮ್ಮ ಕೋರಿಕೆಗೆ ಕಾಲ್ ಮಾಡಿ 989801ಗೆ. ನಿಮ್ಗೆ ಇಷ್ಟವಾಗಿರೋ ಸಾಂಗ್ ನ ಪ್ಲೇ ಮಾಡ್ತೀನಿ. ನಾನು ರತ್ನ ಶ್ರೀವಾಸ್ತವ್ ನಿಮ್ಮ ಕಾಲ್ ಗಾಗಿ ಕಾಯ್ತಾ ಇರ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹೂಸ್ ಆನ್ ದ ಲೈನ್? ಹೆಸರಲ್ಲಿ ಏನಿದೆ ರೀ? ನನ್ನ ಕತೆ ಕೇಳಿ ಸ್ವಲ್ಪ ಹೆಲ್ಪ್ ಮಾಡಿ. ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಪ್ರಾಬ್ಲಮ್ ಹೇಳಿ, ಟಕ್ ಅಂತ ಸಾಲ್ವ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಒಂದು ಹುಡುಗಿನ ನೋಡಿದೆ. ಹಾಗೆ ನೋಡ್ತಾ ನೋಡ್ತಾ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪೋಗಿ ಮೋರಿ ಒಳಗೆ ಬಿದ್ದೋಗ್ಬಿಟ್ಟೆ. ಹೇ, ಅಲ್ಲಿ ಕೇಳೆ. ಮೈ ಗಾಡ್. ಆಮೇಲೆ ಅವಳು ನೋಡ್ದೆ ಹಾಗೆ ಸುಮ್ಮನೆ ಹೋಗಿದ್ರೆ ಬದುಕ್ತಾ ಇದ್ದೆ.
ಕೈ ಹಿಡಿದ ಮೇಲೆ ಎತ್ತದ್ಲು ಆವಾಗ್ಲಿಂದ ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ದೀನಿ. ಇದ್ ನಡೆದಿದ್ಯಲ್ಲಿ MG ರೋಡಲ್ಲಿ ಹುಡುಗಿರಿಗೆ ಅಂತ ಒಂದು ಅಂಗಡಿ ಇದೆಯಲ್ಲ, ಅದ್ರ ಎದುರುಗಡೆ ಇರೋ ಮೋರಿಲಿ. ಏನ್ ಪರಿಮಳ ಅಂತೀರಾ? ಓಕೆ ಓಕೆ, ಈಗ ನಾವೇನ್ ಮಾಡ್ಬೇಕು ಹೇಳಿ? ಏನಿಲ್ಲ, ಆ ಮಹಾತಾಯಿನ ಈ ಪವಿತ್ರ ದೊಡ್ಡ ಮೋರಿ ಹತ್ರ ಬರಕ್ಕೆ ನಾನಿಲ್ಲೇ ಕಾಯ್ತಾ ಇರ್ತೀನಿ. ಅವಳು ಬಿಟ್ಟು ಹೋಗಿರೋ ಈ ವಾಚ್ನ ಹಿಡ್ಕೊಂಡು ಇಡೀ ಜೀವಮಾನ ಬೇಕಾದ್ರೂ ಕಾಯ್ತಾನೆ ಈ ಪ್ರೀತಮ್ ಅಂತ ಹೇಳಿ. ಆ ಹುಡುಗಿ ಈ ಪ್ರೋಗ್ರಾಮ್ ಕೇಳ್ತಿದ್ರೆ ಖಂಡಿತ ಬರ್ತಾಳೆ ಪ್ರೀತಮ್, ಯು ಡೋಂಟ್ ವರಿ. ಓಕೆ ಏನೋಪ್ಪ, ಫೋನ್ ಮಾಡಿದವ್ರಿಗೆಲ್ಲ ಇದೇ ತರ ರೈಲ್ ಹತ್ತಿಸ್ತೀರಾ ನೀವು? ಹೋಗ್ಲಿ, ಆ ಹುಡುಗಿಗೋಸ್ಕರ ಒಂದು ಹಾಡು ಹಾಕಿ ನೋಡೋಣ. ಓಕೆ, ಪ್ರೀತಮ್ ನ ಕೈ ಹಿಡಿದು ಎತ್ತಿದ ಹುಡುಗಿ, ನೀನ್ ಎಲ್ಲಿದ್ರು ಆ ಮೋರಿ ಹತ್ರ ಹೋಗಮ್ಮ. ಪ್ಲೀಸ್ ಮೀಟ್ ಹಿಮ್. ಆಲ್ ದಿ ಬೆಸ್ಟ್ ಪ್ರೀತಮ್. ಅ ಬ್ಯೂಟಿಫುಲ್ ಟ್ರ್ಯಾಕ್ ಫಾರ್ ಪ್ರೀತಮ್ಸ್ ಲವ್ ಅಂಡ್ ಹಿಸ್ ಕನ್ಫ್ಯೂಷನ್. ಹೇಳ್ರಿ ಮೇಲೆ ಸ್ವಲ್ಪ ದಾರಿ ಬಿಡಪ್ಪ. ಹೇಳಿದ ಅರ್ಥ ಆಗ್ತಿಲ್ವಾ? ಎದೇಳ್ರಿ ಮೇಲೆ ದಾರಿ ಬಿಡ್ರಿ. ಹೇಳ್ರಿ ಮೇಲೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವಿಲ್ಲಿ? ಇಲ್ಲಿದಾರಲ್ಲ ಸಾಹೇಬ್ರು, ಇವರಪ್ಪ ನಾನೇ. ಹೌದಾ ಸರ್? ಪಬ್ಲಿಕ್ ಅಲ್ಲಿ ನನ್ನ ಮರ್ಯಾದೆ ತೆಗಿಬೇಡಿ ಸರ್. ಹೇಳಿ ಸರ್. ಸರ್, ನೀವಿನ್ನೂ ಹುಡುಗಿನ ಹುಡ್ಕೊಳ್ಳೋಷ್ಟು ದೊಡ್ಡವರಾಗಿಲ್ಲ. ಆ ಕೆಲಸ ಮಾಡೋದಕ್ಕೆ ನಾವಿದ್ದೀವಿ. ಹೇಳಿ ಸರ್, ಹೇಳಿ ಸರ್. ಹೇಳಲೆ, ಚೆಪ್ಪಗೆ ಗಾಡಿ ಒಳಗೆ ಕುಕ್ಕರ್ಸು. ಸುಮ್ಮನೆ ನೋಡೋಣ. ಹೊರಟೆ ಹೋದ ಅವನು. ನಿಂಗ್ ತಲೆ ಸರಿಗಿಲ್ವಾ? ಲೆಟ್ಸ್ ಗೋ. ಬೆಳಿಗ್ಗೆ ಅವನ ಫೇಸ್ ಅಲ್ಲಿ ಕೆಸರು ಮೆತ್ಕೊಂಡಿತ್ತು. ಆ ಗೂಬೆ ಮುಖ ಹೇಗಿದೆ ಅಂತ ನೋಡಕ್ಕೆ ಆಗ್ಲಿಲ್ಲ. ಅಟ್ಲೀಸ್ಟ್ ಅವ್ನ್ ದೂರದಿಂದಾರು ನೋಡ್ಬೋದಾಗಿತ್ತು. ಹೋಗ್ಲಿ, ಅವ್ನ್ ಕಾರ್ ಫಾಲೋ ಮಾಡೋಣ. ಬರ್ತೀಯೋ ಇಲ್ಲ ನಾನು ಹೋಗ್ಲೋ? ಪ್ಲೀಸ್ ನಡಿಯೇ. ಆಹಾ ಆಹಾ, ಚೆಲುವರಾಯ ಸ್ವಾಮಿ ನನ್ನ ಮಗ. ಆ ಹುಡುಗಿ ಯಾರು ಅಂತ ನೋಡು. 3 ಗಂಟೆ ಹಾಕ್ಸ್ಬಿಡೋಣ. ನಾಳೆ ಅವ್ನು ನನ್ನ ಜೊತೆ ಮಡಿಕೇರಿಗೆ ಬರ್ತಿದ್ದಾನಲ್ಲ, ಆ ಹುಡುಗಿ ಯಾರು ಅಂತ ನಾನ್ ಬಾಯ್ ಬಿಡಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ನೆ ಇರಿ. ಮಡಿಕೇರಿಲಿ ತುಂಬಾ ಮಳೆ ಹೋಯ್ತಾ ಇದೆ ಅಂತೆ, ಹುಷಾರು. ನಿನ್ನ ಮಗ ಮಳೆಯಲ್ಲಿ ನೆಂದು ಮೊಳಕೆ ಗಿಳಕೆ ಬಂದ್ಬಿಟ್ರೆ ಕಷ್ಟ. ಹಾ, ಕರ್ನಲ್ ಬಬ್ಲಿ ನಾನ್ ಬರ್ಲಿಲ್ಲ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡಿದ್ರೆ ಸ್ವಲ್ಪ ಸಮಾಧಾನ ಮಾಡು. ಏನ್ ಮದರ್, ಇಷ್ಟೊಂದು ಖುಷಿಯಾಗಿದೆಯಾ? ಅಪ್ಪ ಏನಾದ್ರು ಡೈವರ್ಸ್ ಕೊಡ್ತೀನಿ ಅನ್ನ? ಅಲ್ಲ ಪ್ರೀತು, ನಿನ್ ಕತೆ ಕೇಳಿ ನಗ್ದೆ ಅಳಕ್ಕಾಗತ್ತ? ಮಗ ದೊಡ್ಡವನಾಗಿದ್ದಾನೆ, ಲವ್ ಅಲ್ಲಿ ಇದ್ದಾನೆ, ಹುಡುಗಿನ ಇಷ್ಟಪಟ್ಟಿದ್ದಾನೆ, ಹುಡುಗಿನ ಹುಡುಕೋಣ, ಮದ್ವೆ ಮಾಡೋಣ, ಮೊಮ್ಮಕ್ಳನ್ನ ಆಡ್ಸೋಣ, ವಂಶ ಬೆಳಿಲಿ. ಏನು ಕೇಳಬೇಡ, ಯಾರಿಗೂ ಜವಾಬ್ದಾರಿನೇ ಇಲ್ಲ. ಹೋಗ್ಲಿ, ಆ ಹುಡುಗಿ ಸಿಗ್ತಾಳ ಮಮ್ಮಿ ನನ್ಗೆ? ನಿನ್ ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ. ಹಳೆ ಡೈಲಾಗ್ ಆಗುತ್ತೆ. ನನ್ನ ಹಣೆ ಬರ ಅಂದಿದ ತಕ್ಷಣ ಗಾಡಿ ಪಂಚರ್ ಆಯ್ತು ಅಂದ್ರೆ ಇನ್ನೆಂಥ ದರಿದ್ರ ಲಕ್ಕಿರ್ಬೇಡ ಮಮ್ಮಿ ನಂದ. ಆ ಹುಡುಗಿ ಸಿಗಲ್ಲ ಬಿಡಿ ನನ್ಗೆ. ನಿಮ್ಮ ಅಪ್ಪ ಐ ಲವ್ ಯು ಅಂದಾಗ ನಾವ್ ಹೋಗ್ತಾ ಇದ್ದಿದ್ ಸಿಟಿ ಬಸ್ಸು ಆಕ್ಸಿಡೆಂಟ್ ಆಗಿ ಬಿದ್ಬಿಡ್ತು. ಅದ್ರ ಮುಂದೆ ಇದೇನ್ ಮಹಾ, ಮೊದ್ಲು ವೀಲ್ ಚೇಂಜ್ ಮಾಡು. ಅಪ್ಪನ ಮದುವೆ ಆಗಿದೆ, ದೊಡ್ಡ ಆಕ್ಸಿಡೆಂಟ್. ಇನ್ನು ಈ ಕೈಯಲ್ಲಿ ಏನ್ ಮಾಡ್ಬೇಕು? ಹೋಗ್ಲಿ ಬಿಡೋ ಪ್ರೀತು.
ಖರ್ಚಿಪ್ ಕೊಡಿ ಸರ್. ಎಂತದ್ದು ಖರ್ಚಿಫ? ಯಾಕೆ? ಗೊತ್ತಾ ನಂದಿನಿ, ನಿಂದೆಂತ? ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋರ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಸರ್ ನೋಡಿದ್ದು. ನಮಸ್ಕಾರ, ಖರ್ಚಿಪ್ ಕೊಡಿ ಸರ್. ಜೋರ್ ಮಳೆ ಉಯ್ತಾ ಉಂಟು, ಥಂಡಿ ಚಳಿ, ಪೆಟ್ ಕೊಟ್ರೇನೋ ಜೋರಾಗ್ತದೆ ಗೊತ್ತಾ? ನೀ ಬಚ್ಚ ಅಮ್ಮಣ್ಣಿ ಪಾಪು ಪೋ. ಸರ್, ನಿಮ್ಮನ್ನ ನೋಡಿದ್ರೆ ನಗೋದು ಅಳೋದು ನೀವೇ ಹೇಳ್ಬಿಡಿ. ಆ ಖರ್ಚಿಪ್ ನೀಡು ಪಾಯ್ಕ ನೋಡು. ಪಾಪು ಯಾರು ಮಟರ್ ಇಂಡಿಯಾ ಹುಡುಗಿಯಕ್ಕೆ ರೆಡಿ ಆಗಿದ್ದಾಳೆ. ಏನೋ ಇದು ನೀನ್ ಅವತಾರ? ಅಮ್ಮ ಹುಡುಗಿ ಮತ್ತೆ ಸಿಕ್ಕಿದ್ಲ, ಹುಡ್ಕೊಂಡು ಹೋಗಿದ್ದೆ, ಜಸ್ಟ್ ಮಿಸ್. ಕರ್ಮ, ನೀನೇನು ಮಾತಾಡ್ಬೇಡ, ಮರ್ಯಾದೆ ನಡಿ ಈಗ. ಹಾರ ತುರಾಯ್ ತರ್ಬೇಕೇನೋ ಪ್ರೀತು? ಇಷ್ಟೊಂದು ವರ್ಷ ಆದ್ಮೇಲೆ ಇಬ್ರು ಲೇಡೀಸ್ ಸೇರ್ತಿದ್ದೀರಾ. ಬಾಯಿ ಮುರಿದೋಗೋರ್ಗು ಮಾತಾಡ್ಲಿಲ್ಲ ಅಂದ್ರೆ ಲೇಡೀಸ್ ಜಾತಿಗೆ ಅವಮಾನ. ನೀವಿಬ್ರು ತಪ್ಕೊಂಡು ಗೊಳೋ ಅಂತ ಅಳ್ತಿದ್ರೆ ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಮಮ್ಮಿ? ಪ್ರೀತು, ಇಲ್ಲಿ ನನ್ ಮಾತು ಕೇಳೋ. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಅಯ್ಯೋ ಹಾಗೆ ಇದೆಯಾ, ಒಂಚೂರು ಬದಲಾಗಿಲ್ಲ. ನೀವೇನ್ ಕಮ್ಮಿನಾ? ಹಾಗೆ ಗುಡ್ಕಲ್ ತರ ಇದೆಯಾ? ಎಲ್ಲೋದ ನಿನ್ ಮಗ? ಸುತ್ತಕ್ ಹೋಗಿದೆ, ಬಂದ್ಬಿಡುತ್ತೆ.
ಶೋ ಮಿ ದಟ್. ಅದು ನಿಮ್ ಮುಖಕ್ಕೆ ಸೆಟ್ ಆಗಲ್ಲ ಕಣ್ರಿ. ಇದನ್ನ ಪ್ಯಾಕ್ ಮಾಡಿ. ಎಸ್ ಮೇಡಮ್. ಅಲ್ಲ, ನೋಡಕ್ ಇಷ್ಟೊಂದು ಚೆನ್ನಾಗಿದ್ದೀರಾ, ನಿಮ್ಗೆ ಇಂಥ ಡಬ್ಬ ಟೇಸ್ಟ್ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಕುಡ್ ಯು ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಿಮ್ಗೆ ಯಾಕ್ರಿ ಇದಲ್ಲ? ಓ ಸರ್, ಸ್ವಲ್ಪ ಆಯಿಲು ಇಲ್ಲ ಕೆಸರು ಇದ್ರೆ ಕೊಡ್ತೀರಾ? ಮುಖಕ್ಕೆ ಬಳ್ಕೋಬೇಕು. ಮುಖ ಕ್ಲೀನ್ ಆಗಿದ್ರೆ ನನ್ ಜನ ಗುರ್ತು ಹಿಡಿಯಲ್ಲ. ನೀವೇನಂತೀರಾ? ನಾನ್ಸೆನ್ಸ್. ನಿಮ್ಗೆ ಈ ಪ್ರೀತಮ್ ಅಂದ್ರೆ ಯಾರು, ನಂದಿನಿ ಅಂದ್ರೆ ಯಾರು ಅಂತ ಗೊತ್ತಾ? ಅದು ನಮ್ಮಿಬ್ರಿಗೆ ಹುಟ್ಟೋ ಮೊಮ್ಮಕ್ಳ ಹೆಸರು. ಮೊಮ್ಮಗು ಹುಟ್ಟಿದ್ರೆ ನನ್ನ ಹೆಸರು ಪ್ರೀತಮ್ ಅಂತ, ಮೊಮ್ಮಗಳು ಹುಟ್ಟಿದ್ರೆ ನಿಮ್ಮ ಹೆಸರು ನಂದಿನಿ ಅಂತ. ಇಬ್ರು ಮೊಮ್ಮಕ್ಳು ಸಾಕಲ್ವಾ? ಹೂ ದ ಹೆಲ್ ಆರ್ ಯು? ನಿಮ್ಮನ್ನ ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಣ್ರಿ ನಾನು. ನನ್ನ ನಾಯಿಪಾಡಿಗೆ ಇವೆರಡೇ ಸಾಕ್ಷಿ. ಓ ಮೈ ಗಾಡ್, ಓ ಮೈ ಗಾಡ್, ಅದು ನೀವೇನಾ? FM ಸಾಂಗ್ ಫೇಸ್ ಮೇಲ್ ಆಯಿಲ್. ನೀವು ಮತ್ತೆ ಸಿಗ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಲೆಕ್ಕಲ್ಲ, ಬೇಡ ಬೇಡ ಅಂದ್ರು ಪದೇ ಪದೇ ಹೀಗ್ ಸಿಕ್ತಿದೀವಿ ಅಂದ್ರೆ ಮಿಸ್ ಇಲ್ದೆ ನಮ್ಮಿಬ್ರಿಗೂ ಮದ್ವೆ ಆಗುತ್ರಿ. ವಾಟ್? ಹೋಗ್ಕಂಡ್ರೆ ಲವ್ ಆಗಿದೆ, ಲೇಟ್ ಮಾಡೋದು ಬೇಡ. ಮಳೆಗಾಲ ಬೇರೆ ಸೂಪರ್ ಆಗಿದೆ. ನಿಮ್ದು ಬೆಂಗಳೂರಾ? ಯಾ, ಜಯಂತ್ರ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಒಬ್ನೇ ಮಗ. ನಮ್ಮಮ್ಮ ತುಂಬಾ ಒಳ್ಳೆಯವರು. ಬರೋ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಒಟ್ನಲ್ಲಿ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ನನಗೆ ನಿಮ್ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ನೀವು ತುಂಬಾ ಚೆನ್ನಾಗಿದ್ರೆ ನನ್ಗೆ ಅಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ನಿಮಗೆ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಅದೊಂಥರ ನಮ್ ತವ್ರ ಮನೆ ಇದ್ದಾಗ ಹೋಗಕ್ಕಾಗಿಲ್ಲ, ತುಂಬಾ ಬಿಸಿ. ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ ನಿಮ್ ತಲೆ ಒಳಗೆ ಬ್ರೈನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ. ಹೀಗೆ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತಾಗಿ ಬದೇ ಬೀಳುತ್ತಿಲ್ಲಿ. ಗಾಟ್ ಇಟ್? ರೇ, ಇನ್ಯಾವತ್ತೂ ನಾನು ನಿಮ್ಮನ್ನು ಹುಡ್ಕಲ್ಲ. ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ.